ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಸೂಪರ್ ಎಂಟರ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಮಾಡುವಿಲ್ಲದ ಮಾಡಿ ಅಂದ್ರೆ ಡೂ ಆರ್ ಡೈ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸುವ ಮೂಲಕ ಸೆಮಿಫೈನಲ್ಗೆ ಕಾಲಿಟ್ಟಿದೆ. ಇನ್ನು ಇದಾದ ಬಳಿಕ ಮಾತನಾಡಿದಂಥ ಪಾಕಿಸ್ತಾನ ದಿಗ್ಗಜರು ಟೀಮ್ ಇಂಡಿಯಾದ ಬಗ್ಗೆ ಹಾಗೆ ಪ್ಲೇಯರ್ಸ್ಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡುವುದಾದರೆ, ಹೌದು ಸ್ನೇಹಿತರೆ, ಪಾಕಿಸ್ತಾನ ತಂಡದ ದಿಗ್ಗಜರು ಟೀಮ್ ಇಂಡಿಯಾದ ಬಗ್ಗೆ ಹಾಗೂ ಭಾರತದ ಪ್ಲೇಯರ್ಸ್ಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎಂಬುದು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಮರೆಯದ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾದ ಬಗ್ಗೆ ಪಾಕಿಸ್ತಾನ ದಿಗ್ಗಜರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಟೀಮ್ ಇಂಡಿಯಾದ ಬಗ್ಗೆ ಪಾಕಿಸ್ತಾನ ದಿಗ್ಗಜರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಪಂದ್ಯದ ಸಾರಾಂಶ ಬಗ್ಗೆ ನೋಡ್ಕೊಂಡು ಬರೋದಾದರೆ, ಮೊದಲಿಗೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂಥ ಟೀಮ್ ಇಂಡಿಯಾ. ಇನ್ನು ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 4 ವಿಕೆಟ್ ಕಳೆದುಕೊಂಡು 195 ರನ್ ಕಲೆ ಹಾಕಿತ್ತು. ಇದರಲ್ಲಿ ಸಾಯಿ ಅವರು 32 ರನ್ ಹಾಗೂ ರೋಸ್ಟನ್ ಚೇಸ್ ಅವರು 40 ರನ್ ಹಾಗೂ ಸಿಮ್ರಾನ್ ಹೆಟ್ಮೇರ್ ಅವರು 27 ರನ್, ರುದ್ರಪಡ್ ಅವರು 14 ರನ್ ಹಾಗೂ ರೋಮನ್ ಪವೆಲ್ ಅವರು 34 ಹಾಗೂ ಜೇಸನ್ ವಾರ್ಡರ್ ಅವರು 37 ರನ್ ಕಲೆ ಹಾಕಿ ವೆಸ್ಟ್ ಇಂಡೀಸ್ ತಂಡವು 195 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಭಾರತದ ಬೌಲಿಂಗ್ ಪಡೆ ಯಾವ ರೀತಿ ಎಲ್ಲ ಬೌಲಿಂಗ್ ಮಾಡಿದರು ಎಂಬುದು ನೋಡುವುದಾದರೆ, ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿ 1 ವಿಕೆಟ್, ಜಸ್ಪ್ರೀತ್ ಬುಮ್ರಾ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಇನ್ನು ಈ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದಂಥ ಟೀಮ್ ಇಂಡಿಯಾವು 19.2 ಓವರ್ಗಳಲ್ಲಿ ತನ್ನ 5 ವಿಕೆಟ್ ಕಳೆದುಕೊಂಡು ಈ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡೋದರ ಮೂಲಕ ಇತಿಹಾಸವನ್ನು ನಿರ್ಮಿಸಿತ್ತು ಸ್ನೇಹಿತರೆ. ಇನ್ನು ಈ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡುವಲ್ಲಿ ಅಭಿಷೇಕ್ ಶರ್ಮಾ ಅವರು 10 ರನ್ ಹಾಗೂ ಸಂಜು ಸ್ಯಾಮ್ಸನ್ ಅವರು ಭರ್ಜರಿಯಾಗಿ 97 ರನ್ ನಾಟ್ಔಟ್ ಆಗಿ ಉಳಿದರು. 50 ಬಾಲ್ಗಳಲ್ಲಿ 12 ಬೌಂಡರಿ ಹಾಗೂ 4 ಸಿಕ್ಸರ್ ಒಳಗೊಂಡಂಥ 194ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರು. ಇನ್ನು ಇಶಾನ್ ಕಿಶನ್ ಅವರು 10 ರನ್, ಸೂರ್ಯಕುಮಾರ್ ಯಾದವ್ 18 ರನ್ ಹಾಗೂ ತಿಲಕ್ ವರ್ಮಾ ಅವರು 27 ರನ್, ಹಾರ್ದಿಕ್ ಪಾಂಡ್ಯ ಅವರು 17 ರನ್ ಹಾಗೂ ಶಿವಮ್ ದುಬೆ ಅವರು 8 ರನ್ ಕಲೆ ಹಾಕಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಸ್ನೇಹಿತರೆ. ಇನ್ನು ಈ ಪಂದ್ಯ ಮುಗಿದ ತಕ್ಷಣ ಮಾತನಾಡಿದಂಥ ವಾಸಿಂ ಅಕ್ರಮ್ ಅವರು ಈ ರೀತಿಯಾಗಿ ತಿಳಿಸಿರುತ್ತಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸಿ ಸೆಮಿಫೈನಲ್ಗೆ ಕಾಲಿಟ್ಟದಕ್ಕೆ ನನ್ನ ಕಡೆಯಿಂದ ಟೀಮ್ ಇಂಡಿಯಾಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ಡೂ ಆರ್ ಡೈ ಮ್ಯಾಚ್ಗಳು ಅಂತ ಬಂದಾಗ, ದೊಡ್ಡ ಮ್ಯಾಚ್ಗಳು ಅಂತ ಬಂದಾಗ ಟೀಮ್ ಇಂಡಿಯಾವು ತಾಳ್ಮೆಯ ಆಟವಾಡಿಸಿ ಜಯವನ್ನು ಯಾವ ರೀತಿ ಗಳಿಸುತ್ತದೆ ಎಂದು ಮತ್ತೊಂದು ಬಾರಿ ತೋರಿಸಿದೆ. ಹೌದು, ನಮ್ಮ ತಂಡವು ದೊಡ್ಡ ಮ್ಯಾಚ್ಗಳು ಅಂತ ಬಂದಾಗ ಯಾವ ರೀತಿ ಕೆಟ್ಟ ಪರ್ಫಾರ್ಮೆನ್ಸ್ ತೋರುತ್ತೋ ಪಾಕಿಸ್ತಾನ ತಂಡವು, ಅದೇ ರೀತಿ ಟೀಮ್ ಇಂಡಿಯಾವು ದೊಡ್ಡ ಮ್ಯಾಚು ಡೂ ಆರ್ ಡೈ ಮ್ಯಾಚ್ಗಳು ಅಂತ ಬಂದಲ್ಲಿ ತಾಳ್ಮೆ ಆಟವಾಡಿಸಿ ಟೀಮ್ ಇಂಡಿಯಾವು ಭರ್ಜರಿಯಾಗಿ ಜಯ ಗಳಿಸಿರುತ್ತದೆ ಅಂದಿಗೆ ವಾಸಿಂ ಅಕ್ರಮ್ ಅವರು ತಿಳಿಸಿರುತ್ತಾರೆ. ಇನ್ನು ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂದರೆ, ನಮ್ಮ ತಂಡಕ್ಕೆ ನಾಚಿಕೆ ಆಗಬೇಕು. ಡೂ ಆರ್ ಡೈ ಮ್ಯಾಚ್ ಅಂತ ಬಂದಾಗ ಯಾವ ರೀತಿ ಕೆಟ್ಟ ಆಟವನ್ನು ಆಡಿ ಕೆಟ್ಟ ಪರ್ಫಾರ್ಮೆನ್ಸನ್ನು ತೋರುತ್ತೋ, ಅದೇ ರೀತಿ ಟೀಮ್ ಇಂಡಿಯಾವು ಡೂ ಆರ್ ಡೈ ಮ್ಯಾಚ್ ದೊಡ್ಡ ಮ್ಯಾಚ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಅವರು ಯಾವ ರೀತಿ ಆಡಿದರು ನೋಡಿದಿರಾ. ಡೂ ಆರ್ ಡೈ ಮ್ಯಾಚಲ್ಲಿ 97 ರನ್ ನಾಟ್ಔಟ್ ಆಗಿ ಉಳಿಯುವುದಂದರೆ ತಮಾಷೆಯಾದ ಮಾತಲ್ಲ. ಶೋಯಬ್ ಅಖ್ತರ್ ಅವರು ಮಾತಾಡಿರ್ತಾರೆ. ಒಟ್ಟಾರೆಯಾಗಿ ಟೀಮ್ ಇಂಡಿಯಾದ ಬಗ್ಗೆ ಪಾಕಿಸ್ತಾನ ದಿಗ್ಗಜರು ಆಡಿ ಹೊಗಳಿದ್ದಾರೆ ಸ್ನೇಹಿತರೆ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನಲ್ಲಿ ಇಟ್ಕೊಳ್ಳಿ. ಹಾಗೆ ಟೀಮ್ ಇಂಡಿಯಾವು ಈ ಬಾರಿ ಚಾಂಪಿಯನ್ಸ್ ಆಗುತ್ತೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ.